ನಾನು ಒಂದ್ ಮಾತಾಡ್ತೀನಿ, ಯಾಕೆ ಅವ್ರು ದೂರ್ ಕೊಟ್ರು, ಯಾವ ಕಾರಣಕ್ಕೆ ದೂರ್ ಕೊಟ್ರು. ಮೊದಲನೇದಾಗಿ ನರೇಗಾದಲ್ಲಿ 4,60,00,000 ಅಂದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಯಾಕಂದ್ರೆ ಗ್ರಾಮ ಪಂಚಾಯತ್ಗಳ ವೋಟರ್ಸ್ ಮೇಲೆನೆ ಚಂದ್ರರಾಜ್ ಗೆದ್ದಿದ್ದಾನೆ. ಮತ್ತೆ ಇನ್ ನರೇಗಾದಲ್ಲಿ 4,60,00,000 ಪ್ರತಿಯೊಂದು ಪಂಚಾಯತಿಗೆ ಸಿಗುತ್ತೆ ಅಂದ್ರೆ ಇವತ್ತೇ ಹೇಳ್ತೇನೆ ತಮ್ಮ, 44 ಗ್ರಾಮ ಪಂಚಾಯತ್ ಬರ್ತಾವ ನಮಗೆ. ಎಲ್ಲಾ ಗ್ರಾಮ ಪಂಚಾಯತಿಗೆ 4,60,00,000 ಹಾಕಿ ಕೊಟ್ಬಿಟ್ರೆ ನಮ್ ಇಡೀ ಕ್ಷೇತ್ರನೇ ಬಂಗಾರದ ಹಾದಿ ಮಾಡ್ಬಿಡ್ತು. ಮತ್ತೆ ನಾನ್ ತರುವಂತ ದುಡ್ಡು, ನಾ ಏನ್ ತಗೊಂಡ್ ಬರ್ತೀನಿಲ್ಲ, ಈಗ 100 ಕೋಟಿ ದುಡ್ಡು, ಅದನ್ನ ನಾವು ಹೊಲಕ್ ಹೋಗೋ ದಾರಿ ಮಾಡ್ತೀವಿ ಅಥವಾ ರಸ್ತೆ ಅಗಲೀಕರಣ ಮಾಡ್ತೀವಿ. 4,60,00,000 ಪ್ರತಿಯೊಂದು ಗ್ರಾಮ ಪಂಚಾಯತ್ ಬಂತು ಅಂತಂದ್ರೆ ಹೋಲ್ ಹಾರ್ಟೆಡ್ಲಿ ವಿ ವಿಲ್ ವೆಲ್ಕಮ್. ಇಲ್ಲ, ಆ ಪಂಚಾಯತಿಗೆ ಅಷ್ಟೇ ಬಂದ್ರೆ ಎಲ್ಲಾ ಪಂಚಾಯತಿಗೆ ಶೆಟ್ಟರ್ ಸಾಹೇಬ್ರು ಕೊಡಿಸಿದ್ರೆ, ನಾನ್ ಸ್ವಂತ ಶೆಟ್ಟರ್ ಸಾಹೇಬ್ರ ಮನೆಗೆ ಹೋಗಿ ಅವ್ರನ್ನ ಜೊತೆಯಲ್ಲಿ ಕರ್ಕೊಂಡು, ಅವ್ರು ಎಲ್ಲಿ ಕೊಡಿಸ್ತಾರಲ್ಲ ನಾನೇ ಅವ್ರ ಜೊತೆಯಲ್ಲಿ ಅವ್ರನ್ನೇ ಕರ್ಕೊಂಡು ಹೋಗಿ ನನಗೂ ಎಲ್ಲ ಉಳಿದಿದ್ದ ಎಲ್ಲಾ ಪಂಚಾಯತಿಗೂ 4,60,00,000 ಕೊಡಿಸ್ಕೊಡಿ ಸಾಹೇಬ್ರು ಅಂತ ಹೇಳ್ತೀನಿ. ಉದ್ಯೋಗ ಮತ್ತೆ ಇದನ್ನು ವೆಲ್ಕಮ್ ಮಾಡ್ತೀವಿ. ಎಲ್ಲಿ ನಿಲ್ತಿದೆ ಅಂತ ಹೇಳಿ ಆರೋಪ ಮಾಡ್ತಾ ಇದಾರಲ್ಲ, ಅದನ್ನು ವೆಲ್ಕಮ್ ಮಾಡ್ತೀವಿ. ಅದು ಕೆಲಸ ಮಾಡಿಸ್ಕೊಡ್ಲಿ. ಒಂದ್ ಮಾತನ್ನ ಹೇಳ್ತೀನಿ, ಏನಂದ್ರೆ ನೀವು ಕೆಲಸ ಮಾಡಿಲ್ಲ ಅಂತ ಹೇಳಿಲ್ಲ, ಅವ್ರು ಮಾಡಿದಂತ ಮಂಜೂರು ಮಾಡಿದಂತ ಕಾಮಗಾರಿಗೆ ತಾವು ಒತ್ತಡ ಹೇರಿ ನಿಲ್ಸಿದ್ರ ಅಂತ ಅವ್ರ ಆ ಒಂದು ಜಾಯಮಾನ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಇಲ್ಲ, ಆ ದರ್ದು ನನಗಿಲ್ಲ. ಯಾಕಂತಂದ್ರೆ ನನ್ ಕ್ಷೇತ್ರ ಬಹಳಷ್ಟು ಹಿಂದುಳಿದಂತ ಕ್ಷೇತ್ರ. ಎಲ್ಲಿ ಅಭಿವೃದ್ಧಿಗೆ ಅಡ್ಡಿ ಆಗಿದೆ? ಎಲ್ಲಿ ಯಾವ ನರೇಗಾದಲ್ಲಿ 4 ಕೋಟಿ ರೂಪಾಯಿನ ಮೊದಲನೇದಾಗಿ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ, ಅದು ಯಾಕೆ ಈ ರೀತಿ ಅವ್ರು ಆರೋಪ ಮಾಡಿದ್ರು ನನಗೆ ಗೊತ್ತಿಲ್ಲ. ನಾನಂತರೂ ಅಭಿವೃದ್ಧಿಗೆ ಯಾವತ್ತೂ ಅಡ್ಡಿಪಡಿಸೋದಿಲ್ಲ. ಅಭಿವೃದ್ಧಿಗೆ ಯಾರು ಅಡ್ಡಿಪಡಿಸಿ ಏನೇನ್ ಮಾಡಿದ್ರು, ಹಿಂದೆ ಏನಾಯ್ತು, ಮುಂದೆ ಅದೆಲ್ಲ ತಮ್ಗೆಲ್ಲ ಗೊತ್ತಿರುವಂತ ವಿಚಾರ. ನನ್ನ ಪ್ರಕಾರ ಸಿಂಧೋಳಿ ಗ್ರಾಮದವರು ನನ್ನ ಹತ್ರ ಬಂದು ಊರ ಜಾತ್ರೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಈಗಾಗಲೇ ಗಲ್ಲಿಯಲ್ಲಿ ಸುಮಾರು 3 ಕೋಟಿ ರೂಪಾಯಿಯ ಕಾಮಗಾರಿಯನ್ನ ಕಂಪ್ಲೀಟ್ ಮಾಡಿ ಆಗಿದೆ. ಅದರ ಜೊತೆಯಲ್ಲಿ ಇನ್ನು 3 ಕೋಟಿ ರೂಪಾಯಿ ಕಾಮಗಾರಿಯನ್ನ ಚಾಲನೆ, ಟೋಟಲ್ ಆಗಿ 6 ಕೋಟಿ ರೂಪಾಯಿ ಕಾಮಗಾರಿಯ ಚಾಲನೆ ಕೊಟ್ಟಿದ್ದೇನೆ. 3 ಕೋಟಿ ಮುಗಿದಿದೆ, ಇನ್ನು 3 ಕೋಟಿ ಈಗ ಶುರು ಆಗಿದೆ. ಒಂದು ಮಠ ಬಿಟ್ಟೆಲ್ಲ, ಒಂದು ಮಂದಿರಗಳನ್ನ ಬಿಟ್ಟೆಲ್ಲ ಪ್ರತಿಯೊಂದನ್ನು ಕೂಡ ಕ್ಲಿಯರ್ ಮಾಡಿದ್ದೀನಿ. ಆಮೇಲೆ ಪ್ರತಿಯೊಂದು ಊರಲ್ಲಿ, ಬರೀ ಸಿಂಧೋಳಿ ಗ್ರಾಮ, ಪ್ರತಿಯೊಂದು ಊರಲ್ಲೂ ಕೂಡ ಅಭಿವೃದ್ಧಿ ಪರವಾಗಿರುವಂತ ನನ್ನ ಕಾರ್ಯಗಳನ್ನ ನೋಡಿನೇ ಇವತ್ತು ಜನ ಮೆಚ್ಚಿದೆ. ಒಂದು ಕ್ಷೇತ್ರ ಕೂಡ, ಒಂದು ಊರನ್ನು ಕೂಡ ನಾನು ನಿಷ್ಕಾಳಜಿ ಮಾಡಲ್ಲ. ಅಭಿವೃದ್ಧಿ ಲಕ್ಷ್ಮೀ ಹಾಕ್ತಿದ್ರಿ ಅಂತೇಳಿ ನೀವು ಆರೋಪ ಮಾಡಿದ್ರು. ಈ ಸಚಿವರು ಈಗ ಅಷ್ಟೇ ಪ್ರತಿಕ್ರಿಯೆ ಕೊಟ್ಟರು. ನಮ್ಮ ಜಗದೀಶ್ ಅವರು 44 ಪಂಚಾಯತ್ ಬರ್ತಾವ ನಮ್ಮ ಕ್ಷೇತ್ರ, ಎಲ್ಲ ಕಡೆ 4 ಕೋಟಿ ರೂಪಾಯಿ ಕೊಡ್ಲಿ, ಬಂಗಾರ ರಸ್ತೆನ ಮಾಡ್ತೀವಿ ಅಂತ ಹೇಳಿದ್ರೆ ನಾ ಏನ್ ತಡೆದಿಲ್ಲ ಅಂತ ದೊಡ್ಡ ನನಗಿಲ್ಲ ಅಂತ ನೋಡಿ. ಒಂದು ನಾನು ಹೇಳ್ತೀನಿ, ನಾವು ಉದಾಹರಣೆ ಕೊಟ್ಟಿದ್ದು ನಿಲ್ಜಿ ಮತ್ತು ಸಿಂಧೋಗಿ ಮತ್ತು ಮುದಗ, ಈ 3 ಗ್ರಾಮ ಪಂಚಾಯತ್ ಬಗ್ಗೆ ನಾನು ಉದಾಹರಣೆ ಕೊಟ್ಟಿದ್ದೆ. ಬಹುಶಃ ದಾಖಲೆಗಳನ್ನೆಲ್ಲ ಹೊರಗಡೆ ಬಹಿರಂಗ ಪಡಿಸ್ಬಿಟ್ಟು, ಈಗ ದಿಶಾ ಮೀಟಿಂಗ್ ಅದ, ಆ ದಿಶಾ ಮೀಟಿಂಗ್ ನಲ್ಲಿ ಎಲ್ಲಾ ದಾಖಲೆಯನ್ನು ಹೊರಗಿಡ್ತೀನಿ. ಮಾರ್ಚ್ 31 ಒಳಗಾಗಿ ನೇರಾಗ ಆಕ್ಷನ್ ಪ್ಲಾನ್ ರೆಡಿ ಆಗಿದೆ, ಎಲ್ಲ ಆಗಿದೆ. ಅದಕ್ಕೆ ಡಿಲೇ ಯಾಕಾಯ್ತು ಅನ್ನುವಂಥದ್ದು ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಎಲ್ಲಾ ಗ್ರಾಮ ಪಂಚಾಯತ್ ನಾನು ಹೇಳ್ತಾ ಇಲ್ಲ, ಉದಾಹರಣೆ ಕೊಟ್ಟಿದ್ದು 3 ಗ್ರಾಮ ಪಂಚಾಯತ್ ಬಗ್ಗೆ, ನಾನು 2 ಗ್ರಾಮ ಪಂಚಾಯತ್ ಬಗ್ಗೆ ಉದಾಹರಣೆ ಕೊಟ್ಟಿದ್ದು. ಎಲ್ಲ ದಾಖಲೆ ಇದಾವ. ಆ PDO ಯಾಕೆ ಲೇಟ್ ಮಾಡಿದ್ರು, CO ಯಾಕೆ ಲೇಟ್ ಮಾಡಿದ್ರು, ಅಲ್ಲಿದ್ದಂತ ಯಾರು ತಾಲೂಕ್ ಪಂಚಾಯತಿಯ ಆಫೀಸರ್ ಅದು ಯಾಕೆ ಲೇಟ್ ಮಾಡಿದ್ರು, ಇವತ್ತು ಯಾಕೆ ಅದಕ್ಕೆ ಎಕ್ಸಿಕ್ಯೂಟ್ ಮಾಡಕ್ ಆಗ್ಲಿಲ್ಲ, ಇವತ್ತು ಯಾಕೆ ಇದು ಪ್ರೊಸೆಸ್ ಮಾಡ್ಲಿಲ್ಲ, ಇದಕ್ಕೆ ಉತ್ತರ ಕೊಡ್ಲಿ ಅವರು. ನಾವು ಇಡೀ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ನಾವು ರೆಫರ್ ಮಾಡೇ ಇಲ್ಲ. ಎಲ್ಲಿ ಅವಶ್ಯಕತೆ ಇದೆ ಅದನ್ನ ಹೇಳಿದ್ದೇವೆ. ಮತ್ತು ನಾನು ಅನುದಾನ ತರುವಂತದ್ದಲ್ಲ, ಇದು ಕೇಂದ್ರ ಸರ್ಕಾರ ನರೇಗಾ ಯೋಜನೆ ಮುಖಾಂತರ ಕೋಟ್ಯಾಂತರ ರೂಪಾಯಿ ಗ್ರಾಮೀಣ ಭಾಗದಲ್ಲಿ ಇವತ್ತು ಅದನ್ನ ಜನರಿಗೆ ಕೂಲಿಗೆ, ಇವತ್ತೇನು ಕೂಲಿ ಮಾಡ್ತಾವ್ರಿಗೆ ಇವತ್ತು ಅನುದಾನ ಕೊಡುವ ಮುಖಾಂತರ ಅವ್ರ ಕೈಗೂ ಕೆಲಸ ಕೊಡುವಂತದ್ದು ಮತ್ತು ನರೇಗಾ ಯೋಜನೆ ಮುಖಾಂತರ ಮೂಲಭೂತ ಸೌಕರ್ಯವನ್ನು ಕೊಡುವಂತ ಕೆಲಸ ಇದರ ಮುಖಾಂತರ ಆಗ್ತದೆ. ಅಲ್ಲಿ ಜಾತ್ರೆ ಮತ್ತೊಂದು ಧಾರ್ಮಿಕ ಕಾರ್ಯಕ್ರಮ ಇದ್ದಾಗ ತುರ್ತಾಗಿ
ಅವ್ರು ಆಕ್ಷನ್ ಪ್ಲಾನ್ ರೆಡಿ ಮಾಡಿ ಕಳಿಸಿದಾಗ ಅದು ಡಿಲೇ ಎಲ್ಲ ಆಯ್ತು ಅನ್ನೋದು ಉತ್ತರ ಅವ್ರು ಕೊಟ್ರಿ. ಅವ್ರು ಏನಂತಾರೆ ಪಾಸಿಬಲ್ ಇಲ್ಲ, possible ಇಲ್ಲ. ಗ್ರಾಮ ಪಂಚಾಯತಿಗೆ ಅಷ್ಟು ಅಮೌಂಟ್ ಕೊಡಕ್ ಪಾಸಿಬಲ್ ಇಲ್ಲ. ಆದ್ರೆ ಸ್ಥಳೀಯ ಸಂಸ್ಥೆಯಿಂದ ಗೆದ್ದಿರ್ತಕ್ಕಂಥ ನನ್ನ ಸಹೋದರ ಎಲ್ಲಾ ಕಡೆಯಿಂದ ತರ್ತಾರೆ, ಜಗದೀಶ್ ಶೆಟ್ಟರ್ ಅವ್ರ ಜೊತೆ ಕರ್ಕೊಂಡು ನಾವು ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ಆಗ್ಲಿ ನೋಡ್ರಿ, ಅಭಿವೃದ್ಧಿ ಪರವಾದಂತ ಕೆಲಸ ಮಾಡ್ತಕ್ಕಂಥವ್ರಿಗೆ ನಾ ಸ್ವಾಗತ ಮಾಡ್ತೀನಿ, ಅವ್ರ ಜೊತೆ ಕೈ ಜೋಡಿಸ್ತೀನಿ ನಾನು. ಆದ್ರೆ ಈ ರೀತಿ ಎಲ್ಲಿ ಗ್ರಾಮ ಪಂಚಾಯತಿ ಬಿಜೆಪಿ ಡಾಮಿನೇಟ್ ಅದ, ಅಲ್ಲಿ ಅಧ್ಯಕ್ಷರಿದ್ದಾರೆ, ಅಲ್ಲಿ ಈ ರೀತಿಯಾದ ಅಸಹನೆ ಬೇಕಾಗಿಲ್ಲ. ಅವರು ಸರಿಯಾಗಿ ಎಲ್ಲ ಸಹಕಾರ ಕೊಟ್ಟರೆ ನಾವು ಸಹಕಾರ ಕೊಡ್ಲಿಕ್ಕೆ ತಯಾರಿದ್ದೇವೆ. ಯಾವಾಗಲೂ ಜನಪ್ರತಿನಿಧಿ ಅಭಿವೃದ್ಧಿ ಪರವಾಗಿ ಇರಬೇಕು. ಯಾವಾಗಲೂ ಮನುಷ್ಯ ಆದಷ್ಟು ಬೇಗನೆ ಕೆಲಸ ಆಗ್ಲಿ ಅನ್ನಬೇಕು. ಎಷ್ಟೋ ಕಡೆ ಹೇಳ್ತೀನಿ ನಾನು, ನಿಮ್ ಕೆಲಸ ಮಾಡ್ಕೊಡ್ರಪ್ಪ, ನಾನು ಬಂದು ಭೂಮಿ ಪೂಜೆ ಮಾಡೋದು ಮತ್ತೊಬ್ಬರು ಮಾಡೋದು, ಇವತ್ತು ಕೆಲಸ ಆಗ್ಲಿ ಅನ್ನುವಂಥದ್ದು ಹೇಳುವಂತ ವ್ಯಕ್ತಿ ನಾನು. ಅದಕ್ಕೆ ಸಹಕಾರ ಕೊಟ್ರೆ ನಾವು ಮಾಡ್ತೀವಿ. 4 ಕೋಟಿ ರೂಪಾಯಿ ಕಾಮಗಾರಿ ಯಾಕೆ ಹಿಂಗಂದ್ರೆ ಬಹುಶಃ ಅದು ನರೇಗಾ ಯೋಜನೆ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂತ ಅನಿಸುತ್ತೆ ಅವ್ರಿಗೆ. ಅದು ಬೇಸಿಕ್ ಏನದೆ, ಒಂದೊಂದು ಗ್ರಾಮ ಪಂಚಾಯತಿ ಹಣ ಬರ್ತದ, ಆಕ್ಷನ್ ಪ್ಲಾನ್ ಇರ್ತದೆ, ಇಂಪಾರ್ಟೆಂಟ್ ಅದ ಎಲ್ಲವೂ. ನಾ ಬೇಕಾದ್ರೆ ದಾಖಲೆ ಕೊಡ್ತೇನೆ ಹಿಂದಗಡೆ. ಕರ್ನಾಟಕದ ಆರ್ಥಿಕ ಹಾಳಾಗಿದ್ದೆ 3 ಜನ ಬಿಜೆಪಿಯ ಮುಖ್ಯಮಂತ್ರಿಗಳಿದ್ದಾಗ, ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್ ಮತ್ತು ಬೊಮ್ಮಾಯಿ ಇದ್ದಾಗ ಅವರಿಂದ ನಾವು ಪಾಠ ಕಲಿಬೇಕಾಗುತ್ತೆ. ನೋಡಿ, ನಾನು ಒಂದು ಹೇಳ್ತೀನಿ, ಅವತ್ತು ವಿರೋಧ ಪಕ್ಷದ ನಾಯಕರಿದ್ರು, ಅಲ್ಲಿ ಎತ್ತಬೇಕಾಗೈತಲ್ಲ, ಅಸೆಂಬ್ಲಿಯಲ್ಲಿ ಎತ್ತಬೇಕಾಗಿತ್ತಲ್ಲ, ಅವತ್ತು ಟೀಕೆ ಮಾಡದೇ ಇದ್ದಂತವ್ರು ಅವಾಗ ಅವರು ಬೆನಿಫಿಟ್ ತಗೊಂಡಿದ್ದಾರೆ, ಎಲ್ಲಾ ಕ್ಷೇತ್ರಕ್ಕೂ ಬೆನಿಫಿಟ್ ತಗೊಂಡಿದ್ದಾರೆ, ಕಾಂಗ್ರೆಸ್ ಅವರು ಬೆನಿಫಿಟ್ ತಗೊಂಡಿದ್ದಾರೆ, ಎಲ್ಲರೂ ತಗೊಂಡಿದ್ದಾರೆ. ಅವತ್ತೇನು ಮಂಜೂರಾಗಿದ್ದು ಕಾಮಗಾರಿ ಅವೇ ಇವತ್ತು ನಡೀತಾ ಇದಾವೆ. ಎಷ್ಟೋ ಕಡೆ ಕಾಂಗ್ರೆಸ್ ಶಾಸಕರು ಹೇಳ್ತಾರೆ, ನಿಮ್ ಸರ್ಕಾರ ಮಂಜೂರಾಗಿದ್ರು ಇವು, ಇವತ್ತು ಅದೇ ಕೆಲಸ ಮಾಡ್ಕೊಂಡಿಟ್ಟು ಈ ಸಿದ್ದರಾಮಯ್ಯ ಬಂದ ಮೇಲೆ 1 ಪೈಸಾ ಸಿಕ್ಕಿಲ್ಲ ನಮ್ಗೆ ಅಂತ ಹೇಳ್ತಾರ ಅವರು. ಹೀಗಾಗಿ ಅವತ್ತು ಟೀಕೆ ಮಾಡ್ಬೇಕಾಗಿತ್ತಲ್ಲ, ಅವತ್ತೇ ಅದ್ರ ಬಗ್ಗೆ ಹೋರಾಟ ಮಾಡ್ಬೇಕಾಗಿತ್ತಲ್ಲ. ನೀವೇನಂದ್ರಿ, ಚುನಾವಣೆ ಬಂದಾಗ ಪಾರದರ್ಶಕವಾದಂತ ಸರ್ಕಾರ, ಅಭಿವೃದ್ಧಿ ಪರವಾದಂತ ಸರ್ಕಾರ, ರೀತಿಯಾದಂತ ಕೆಲಸ ಕಾರ್ಯ ಮಾಡ್ತಿದ್ರೆ ಪ್ರಾಮಿಸ್ ಮಾಡಿದ್ರಲ್ಲ, ಮತ್ತೆ ಗ್ಯಾರಂಟಿ 50-60 ಸಾವಿರ ಕೋಟಿ ಅಲ್ಲಿ ಹೋಗ್ತಾ ಇದೆಯಲ್ಲ, ಅದಕ್ಕೇನು ಅಭಿವೃದ್ಧಿ ಪರವಾದಂತ ಕೆಲಸ ಕಾರ್ಯ ಎಲ್ಲ ಹೀಗಾಗಿ ಪರಿಸ್ಥಿತಿ ಬಹಳಷ್ಟು ಹದಗೆಟ್ಟಿದೆ. ಅಡ್ಮಿಟ್ ಆದ್ರು ಹಂಗಾರೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಿಂದ ಆಗಿದ್ರಕ್ಕೆ ಈಗ ಆರ್ಥಿಕ ಸ್ಥಿತಿ ಸರಿ ಇಲ್ಲ ಅಂತ ಆಯ್ತಲ್ಲ ಅವತ್ತು. ಅದು ಸರಿ ಮಾಡ್ಲಿಕ್ಕೆ ನೀವು ಅನುಭವ ಇದ್ದಂತವ್ರಲ್ಲ, ಯು ಆರ್ ಎಕ್ಸ್ಪರ್ಟ್. ಬಜೆಟ್ ನಲ್ಲಿ ರೆಕಾರ್ಡ್ ಮಂಡನೆ ಮಾಡೋದ್ರಲ್ಲಿ ರೆಕಾರ್ಡ್ ಮಾಡಿದ್ರಿ ನೀವು. ಯು ಆರ್ ಎಕ್ಸ್ಪರ್ಟ್ ಇನ್ ಫೈನಾನ್ಷಿಯಲ್ ಮ್ಯಾಟರ್ಸ್ ಇನ್ ಕನ್ಸರ್ನ್. ಅದಕ್ಕೆ ಅದು ಸುಧಾರಣೆ ಮಾಡುವಂತದ್ದು ಕೆಲಸ ಮಾಡ್ಬೇಕಾಯ್ತಲ್ಲ. ಹಾಗಾದ್ರೆ ನಾವು ಏನಾದ್ರು ಇವತ್ತು ಮೋದಿ ಅವರು ಬಂದ ಮೇಲೆ 2014ರಲ್ಲಿ ಪ್ರಧಾನಮಂತ್ರಿ ಆದ್ರು, ಅವತ್ತಿನ ಹಿಂದೆ ಮನಮೋಹನ್ ಸಿಂಗ್ ಬಂದಾಗ, ಹಿಂದೆ UPA ಸರ್ಕಾರ ಇದ್ದಾಗ ಅವರು ದೇಶ ವಿದೇಶದಲ್ಲಿ ಎಲ್ಲೆಲ್ಲಿ ಸಾಲ ಮಾಡಿದ್ರು ಅದೆಲ್ಲ ಬಹುಶಃ ಅವತ್ತು ಸರ್ಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮೋದಿ ಅವರಿಗೆ. ಅದೆಲ್ಲ ಸಾಲವನ್ನು ತೀರಿಸಿ, ಬಡ್ಡಿಯನ್ನ ತೀರಿಸಿ ಇವತ್ತು ಒಂದು ಉತ್ತಮವಾದಂತಹ ಆರ್ಥಿಕ ಸ್ಥಿತಿ ತಂದವರು ಮೋದಿ ಅವರು ಮತ್ತು ಆರ್ಥಿಕ ಸಚಿವರು. ಹೀಗಾಗಿ ಅದನ್ನ ನಿಮ್ಗೆ ಆಡಳಿತ ಕೊಟ್ಟಾಗ ಅದನ್ನ ಆಡಳಿತ ನಡೆಸುವಂತ ಕೆಲಸ ಮಾಡ್ಬೇಕು. ಹಿಂದವ್ರು ಹಂಗ್ ಮಾಡ್ಯಾರಿ, ಹಂಗ ಬಿಟ್ಟು ಅಧಿಕಾರದ ಬಿಟ್ಟು ಹೋಗ್ರಿ. ಹಂಗಾರೆ ಬಿಜೆಪಿ ಕೊಟ್ಬಿಡ್ರಿ, ನಾವು ಸರಿ ಮಾಡ್ತೀವಿ ನಾವು ಅದನ್ನ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.